News Time, English News. Now the news in detail. BJP MLC Bal Prakash said the BJP Prime Minister candidate Narendra Modi will visit Mangalore and address a rally to be held at Nehru Maidan on February 18th at 3 p.m. Speaking at a press meet held at the district BJP office on Tuesday, BJP MLC Bal Prakash accuses Congress of underestimating Narendra Modi and stating that a tea seller cannot become the Prime Minister. This election will prove that anyone, including a tea seller, can win the elections and become the Prime Minister. He also said that the BJP will announce the list of candidates for the Lok Sabha elections by February 5th or February 6th. The BJP activists are visiting every person through the door-to-door campaign from January 15th and distributing 3 pamphlets comprising of BJP's vision and success, Narendra Modi's vision and various schemes of Congress-led government. ಬೆಂಗಳೂರಿನಲ್ಲಿ ಮಹಿಳಾ ವಕೀಲರ ಒಂದು ಸಮ್ಮೇಳನವನ್ನು ನಾವು ಮಾಡ್ತಾ ಇದ್ದೇವೆ. ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಸುಮಾರು 1500ಕ್ಕೂ ಜಾಸ್ತಿ ಮಹಿಳೆಯರ ಸುರಕ್ಷತೆ ಬಗ್ಗೆ ಚರ್ಚೆ ಮಾಡುವಂತಹ ವಕೀಲರ ಸಮ್ಮೇಳನವನ್ನು ಬೆಂಗಳೂರಿನಲ್ಲಿ ಯೋಜನೆ ಮಾಡಿದೆ. ಸಂಸದರು, ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಅನಂತ್ ಕುಮಾರ್ ಅದರ ಉದ್ಘಾಟನೆ ಮಾಡ್ತಾರೆ. ನಮ್ಮ ರಾಷ್ಟ್ರೀಯ ವಕ್ತಾರರಾದಂತಹ ಶ್ರೀಮತಿ ಮೀನಾಕ್ಷಿ ಲೇಖಿ ಇವರು ಅದರ ಸಮಾರೋಪವನ್ನು ಮಾಡೋದು. 23ನೇ ತಾರೀಕು ಸ್ವಾಭಿಮಾನಿ ಸಮಾವೇಶ ಅನ್ನುವಂತಹ ಒಂದು ಕ್ಷೇತ್ರದಲ್ಲಿ ಎಸ್ಸಿ, ಎಸ್ಟಿ, ಸ್ವಂ ಮತ್ತು ಹಿಂದುಳಿದ ವರ್ಗಗಳ ಕಾರ್ಯಕರ್ತರ ಸಮಾವೇಶವನ್ನು ತುಮಕೂರಿನಲ್ಲಿ ಯೋಜನೆ ಮಾಡಿದೆ. ಸುಮಾರು 50,000ಕ್ಕೂ ಹೆಚ್ಚು ಜನ ಈ ವರ್ಗಕ್ಕೆ ಸೇರಿದಂತಹ ಕಾರ್ಯಕರ್ತರನ್ನ ನಾವು ತುಮಕೂರಿನಲ್ಲಿ ಸೇರಿಸ್ತಾ ಇದ್ದೇವೆ. ಇದರ ಸಿದ್ಧತೆಗೋಸ್ಕರ 9 ತಂಡಗಳಲ್ಲಿ ಅದರಲ್ಲಿ ಈಶ್ವರಪ್ಪ ಇದ್ದಾರೆ, ಸುಬ್ರಹ್ಮಣ್ಯ ನಾಯ್ಡು ಇದ್ದಾರೆ, ನಾರಾಯಣ ಸ್ವಾಮಿ ಇದ್ದಾರೆ, ಈ ರೀತಿ ಬೇರೆ ಬೇರೆ ಪ್ರಮುಖರು 9 ತಂಡಗಳಲ್ಲಿ ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾ ಇದ್ದಾರೆ. ಎಲ್ಲ ಕಡೆ ಈ ಕಾರ್ಯಕರ್ತರ ಸಮಾವೇಶಕ್ಕೋಸ್ಕರ ಬಳಸುವಂತಹ ಪ್ರಯತ್ನಗಳು ನಮ್ಮ ನಡೆಯುತ್ತೆ. 23ನೇ ತಾರೀಕು ತುಮಕೂರಿನಲ್ಲಿ ಕಾರ್ಯಕ್ರಮ ನಡೆದಿದೆ. ಈಗಾಗಲೇ ಜನವರಿ 15ರಿಂದ ನಾವು ಮನೆ ಮನೆಗೆ ಬಿಜೆಪಿ ಅನ್ನುವಂಥ ಹೆಸರಿನಲ್ಲಿ ಜನರನ್ನ ಭೇಟಿ ಮಾಡ್ತಾ ಇದ್ದಾರೆ. ರಾಜ್ಯಾದ್ಯಂತ ಇದಕ್ಕೆ ಬಹಳ ವಿಶೇಷವಾದಂತಹ ಪ್ರೋತ್ಸಾಹ ಸಿಕ್ಕಿದೆ. ಪ್ರತಿ ವಿಧಾನಸಭಾ ಕ್ಷೇತ್ರದ ಪ್ರತಿ ಮನೆಯನ್ನ 3 ಕರಪತ್ರಗಳನ್ನು ತಗೊಂಡು ನಾವು ಹುಟ್ಟುವಂತಹ ಪ್ರಯತ್ನ ಮಾಡ್ತಾ ಇದ್ದೇವೆ. ಒಂದು ಕಾಂಗ್ರೆಸ್ಸಿನ ದುರಾಡಳಿತ ಮತ್ತು ಕಾಂಗ್ರೆಸ್ಸಿನ ಫೇಲ್ಯೂರ್ ಬಗ್ಗೆ ಇರುವಂತಹ ಕರಪತ್ರ, ಎರಡನೇದು ಬಿಜೆಪಿ ಸಾಧನೆಗಳ ಕರಪತ್ರ, ಮೂರನೇದು ನರೇಂದ್ರ ಮೋದಿ ಅವರ ವ್ಯಕ್ತಿತ್ವವನ್ನು ಪರಿಚಯ ಮಾಡುವಂತ ಕರಪತ್ರ. ಇದನ್ನು ರಾಜ್ಯಾದ್ಯಂತ ಮನೆ ಮನೆಗಳಿಗೆ ನಾವು ಭೇಟಿ ಮಾಡ್ತಾ ಇದ್ದೇವೆ. MP Mr. Nalin Kumar Kathir said that after the Congress government came into power, many incidents took place, but there was no proper response from the police department, and this shows the failure of Congress. ಪ್ರಕರಣಗಳ ಆಧರಣೆಯು ಈ ಜಿಲ್ಲೆಯಲ್ಲಿ ನಿರಂತರವಾಗಿ ಕ್ರಾಂತಿಕಾರರುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಮೊನ್ನೆ ಕಾವೂರಿನ ಶಾಂತಿನಗರ ಅಂತಲ್ಲಿ ಒಂದು ಹುಡುಗಿ ಮನೆ ಮಾಡತಕ್ಕಂಥ ಪ್ರಯತ್ನ, ಅವಮಾನ ಮಾಡತಕ್ಕಂಥ ಪ್ರಯತ್ನ, ನಿನ್ನೆ ಕುಳಾಯಿಯಲ್ಲಿ ಒಬ್ಬ ಹಿಂದೂ ಕಾರ್ಯಕರ್ತನಿಗೆ ಹಲ್ಲೆ ಮಾಡತಕ್ಕಂಥ ಪ್ರಯತ್ನ, ಇಂತಹ ಗೂಂಡಾಗಿರಿಯ ಪ್ರವೃತ್ತಿಗಳು, ಕೋಮು ಭಾವನೆಗಳನ್ನು ಬೆಳೆಸುವಂತ ಪ್ರಯತ್ನಗಳು ನಿರಂತರವಾಗಿ ಕಾಂಗ್ರೆಸ್ ಆಳ್ವಿಕೆ ಬಂದಂತ ಸಂಖ್ಯೆ ಇದೆ. ಭಾರತೀಯ ಜನತಾ ಪಾರ್ಟಿಯ ಆಳ್ವಿಕೆಯ ಸಂದರ್ಭದಲ್ಲಿ 5 ವರ್ಷಗಳ ಕಾಲ ಒಂದೇ ಒಂದು ಕೋಮು ಗಲಭೆಗಳು ನಡೆದಿಲ್ಲ. ಇಂತಹ ಘಟನೆಗಳ ನಡೆದಾಗ ಪೊಲೀಸ್ ಇಲಾಖೆ ನೇರವಾಗಿ ಯಾವುದೇ ರಾಜಕೀಯ ಹಸ್ತಕ್ಷೇಪಗಳಿಲ್ಲದೆ ಅಂತ ಯಾವುದೇ ಮೇಲೆ ಕ್ರಮ ಕೈಗೊಳ್ಳುವಂತ ಪ್ರಯತ್ನ ಮಾಡಿದೆ. ಇವತ್ತು ಕಳೆದ 4 ತಿಂಗಳಿಂದ ಪೊಲೀಸ್ ಅಧಿಕಾರಿಗಳಿಗೆ, ಸಚಿವರುಗಳಿಗೆ ಮನವಿ ಮಾಡಿದರೂ ಸಮೇತ ಈ ಕೃತ್ಯಗಳನ್ನು ತಡೆಯುವಲ್ಲಿ ಇಲ್ಲಿ ಪೊಲೀಸ್
ವೈಫಲ್ಯ ಬಂದಿದೆ. BJP District President Mr. Pratap Sinha Naik, Mr. Sanjeev Matandur, Mrs. Sulochana Bhatt, Mr. Diwakar Samani and others were present at the press meet. Brahma Kalashotsava will be held from January 31st to February 3rd at Padre Shri Dhumavati Devasthana Traskar, informed Mr. Prakash Karan, working president of Brahma Kalashotsava committee. Addressing a press meet on Tuesday, Mr. Prakash Karan said several religious and social service activities take place in the Devasthana with the help of disciples. A sanctuary with beautifully carved idols on the walls is being built for the Karahika Jumadi Band at a cost amounting to rupees 3.5 crore. The sanctuary will be erected shortly. Several ministers, including Siddaramaiah, Chief Minister of Karnataka, are expected to participate in the Brahma Kalashotsava, he informed. ಒಂದು ತಿಳುವಳಿಕೆ ಹಾಗೆ ದೈವಾರಾಧನೆಯ ತಿಳುವಳಿಕೆ ನಿಮಿತ್ತವಾಗಿ ಸಿರಿದೋಂಪ ಅನ್ನುವಂತಹ ಒಂದು ಕಾರ್ಯಕ್ರಮವನ್ನು ಸಹ ಈ ಸಂದರ್ಭದಲ್ಲಿ ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ ದೈವಾರಾಧನೆಯ ವಿಷಯವನ್ನು ಜನರಿಗೆ ತಿಳಿಸುವುದರ ಒಟ್ಟಿಗೆ ದೈವ ಜುಮಾದಿಯ ವಿಷಯ, ಅದೇ ರೀತಿಯಾಗಿ ದೈವಾರಾಧನೆ ನಡೆದು ಬಂದ ದಾರಿ, ಹಾಗೆ ಇನ್ನು ಮುಂದಿನ ದಿನಗಳು ಅನ್ನುವಂತಹ ವಿಚಾರಗಳನ್ನು ಈ ಸಂದರ್ಭದಲ್ಲಿ ಎಲ್ಲ ನಮ್ಮ ಭಕ್ತ ಬಾಂಧವರಿಗೆ ತಿಳಿಸುವ ನಿಮಿತ್ತವಾಗಿ ಒಂದು ವಿಶಿಷ್ಟ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದೇವೆ. ಇದಾದ ಕೂಡಲೇ ಈ ಬ್ರಹ್ಮಕಲಶೋತ್ಸವದ ನಿಮಿತ್ತವಾದ ನೇಮೋತ್ಸವವು 3ನೇ ಮತ್ತು 4ನೇ ತಾರೀಕಿನಂದು ಜರುಗಲಿದೆ. Mr. Timma Pujari, Mr. Babu Shetty, Mr. Naveen Shetty Padre and others were present at the press meet. Hi, this is John Abraham and you're watching Coastal Times. ಇವ್ರ ಹೆಸರು ಪುಟ್ಟುಸ್ವಾಮಿ. ಮಗನ ಸ್ಕೂಲ್ ಫೀಸ್ಗೆ ಹಣ ಎಲ್ಲಿಂದ ಒಟ್ಟು ಮಾಡೋದು ಅಂತ ಟೆನ್ಷನ್. ಕೊನೆಗೆ ಪರಿಹಾರ ಅವ್ರ ಮನೇಲೇ ಇತ್ತು. ಭದ್ರವಾಗಿಟ್ಟಿರೋ ಚಿನ್ನವನ್ನ ಸರಿಯಾದ ಜಾಗದಲ್ಲಿ ಸರಿಯಾದ ಸಮಯದಲ್ಲಿ ಉಪಯೋಗಿಸಿದ್ರು. ಕರ್ನಾಟಕ ಬ್ಯಾಂಕ್ ನ ಚಿನ್ನಾಭರಣಗಳ ಸಾಲದ ಮೇಲೆ ಕಡಿಮೆ ಬಡ್ಡಿ ದರ, ಚಿನ್ನದ ಮೇಲೆ ಅಧಿಕ ಸಾಲ, ಕ್ಷಿಪ್ರ ಮಂಜೂರಾತಿ. ಇಷ್ಟೇ ಅಲ್ಲ, ಪಡೆಯಿರಿ ಚಿನ್ನಾಭರಣಗಳ ಮೇಲೆ ಕೃಷಿ ಸಾಲ ವಿಶೇಷ ರಿಯಾಯಿತಿ ಬಡ್ಡಿ ದರದಲ್ಲಿ. ಈಗ ಥ್ಯಾಂಕ್ಸ್ ಹೇಳ್ತಿದ್ದಾರೆ ಪುಟ್ಟುಸ್ವಾಮಿ ಕರ್ನಾಟಕ ಬ್ಯಾಂಕ್ಗೆ. ಕರ್ನಾಟಕ ಬ್ಯಾಂಕ್ ನಿಮ್ಮ ಕುಟುಂಬದ ಬ್ಯಾಂಕ್, ಭಾರತದಾದ್ಯಂತ. Welcome to an amazing experience in taste and luxury. Amazon Fine Dine, the family restaurant with the all-time favorite multi-cuisine menu. Relaxing ambience, lips-smacking taste, best variety of preparations and service with a smile. Free home delivery within 3 kilometers. Amazon Fine Dine, multi-cuisine restaurant, 3rd floor, Empire Mall, MG Road, Mangalore. Here's great news to the seafood lovers in Mangalore. The Coral Restaurant at the Ocean Pearl launches the exquisite and authentic Seafood Festival, serving an amazing range of freshly cooked seafood to relish your taste buds like never before. Come and be a part of this unique experience at the Coral Restaurant and treat yourselves with the lip-smacking and mouth-watering flavors of our seafood delicacies in the perfect ambience. From 12 to 3 p.m. and 7 p.m. onwards at your hotel, the Ocean Pearl. ಥಾಮಸ್, ನಾವು ಬದುಕಿರೋದೇ ನಿನ್ ಟೀಯಿಂದ ಕಣ. ಗುರು, ನಾಳಿದ್ದು ಹನಿಫಾ ತಂಗಿ ಮದ್ವೆ. ನಿಮ್ ಕಚೇರಿ ಸಖತ್ತಾಗಿರ್ಬೇಕು. ಅಣ್ಣ, ಏನಾದ್ರೂ ಗಿಫ್ಟ್ ಮಾಡ್ಬೇಕಲ್ವಾ? ಅದು ಈಗ ದುಡ್ಡು ಕೊಡ. ಟ್ರೈನ್ ಇಸ್ಕಣ. ಎಷ್ಟು ಟ್ರೈ ಮಾಡಿದೆ, ದುಡ್ಡು ಸಿಗಲಿಲ್ಲ. ಅಣ್ಣ, ಗಿಟಾರ್ ಎಲ್ಲಿ? ಗಿಫ್ಟ್ಗೋಸ್ಕರ ಜೀವಕ್ಕಿಂತ ಅಮೂಲ್ಯವಾದ ಗಿಟಾರ್ನೇ ಮಾರ್ಬಿಟ್ನ ಅವನು. ವಿಶ್ವಾಸಗಳಲ್ಲಿ ಮಾತ್ರ ಸಂಬಂಧಗಳು ಯಾವಾಗಲೂ ಚಿನ್ನದ ತರಹ. ಜೋಸ್ ಅಲ್ಕಾಸ್, ಇದು ಚಿನ್ನದಿಂದಲೇ ಕೂಡಿದ ಬಂಧ. Garcia Designs, a dreamland of furniture.
Decorate with exclusive range of furniture from Garcia. Now attractive variety of furniture with unique designs and ready to fit your living place. Exclusive range of furniture for ultra-modern houses and corporate offices. Have your dream design furniture. Get a new look in your office by exclusive range of office furniture. The designers offer your furniture needs under one roof. Patronize our exclusive imported furniture shop Garcia Design at Garcia Design Complex, Vijay Church Cross Road, Vijay, Mangalore. Lions and Lions Club, Mangalore, Ashoknagar, District 3170, Region 1, Zone 3, had organized the official visit of the District Governor, PMJF Grand K.C. Prabhu, on Sunday the 26th of January at Lions Mandir, Kadri in Mangalore. Lions and Lions Club, Mangalore, Ashoknagar, District 3170, Region 1, Zone 3, had organized the official visit of the District Governor, PMJF Land K.C. Prabhu, on Sunday the 26th of January at Lions Mandir, Kadri in Mangalore. The program started with a prayer followed by flag salutation and code of ethics. President Land K.P. Bhaskar welcomed the gathering. Welcome. I extend a welcome to our Governor, Mr. K.C. Prabhu, PMJF. I extend hearty welcome to Madam Kavita Shastri, all the ladies from the gathering of the Welcome dance was performed on the occasion. Secretary Lion K. Devdas Shetty read the report of service activities of the club. Regional chairman zone chairman ಎಲ್ಲರ ಮುಂದೆ ನಮ್ಮ ಲಯನ್ಸ್ ಕ್ಲಬ್ನಲ್ಲಿ ಮುಂದುವರಿತಾ ಬಂದಿದೆ. ನೀವು ಅದಷ್ಟು ಒಂದು ಮಾದರಿಯಾಗಿ ನಿಮ್ಮ ಮಾತಾಡುತ್ತದೆ. Lioness Secretary read the report of Lioness clubs. Large number of lioness attended all the district events like district celebration, Eid celebration, Onam celebration, regional convention, zone program, Deepavali, Christmas, Christmas celebration, New Year celebration, seminar on wedding celebrated at Ramakrishna Ashram. Service projects were held. ವಿದ್ಯಾರ್ಥಿಗೆ ವಿದ್ಯಾಭ್ಯಾಸಕ್ಕಾಗಿ ರೂಪಾಯಿ 5,000 ರೂಪಾಯಿಗಳ ನೆರವನ್ನು ಕೂಡ ಸುಮತಿಯವರು ಲಯನಸ್ ಶೋಭಾ ಸುಬ್ರಹ್ಮಣ್ಯ ಅವರು ಶುಭ ಸಂದರ್ಭದಲ್ಲಿ ಈ ವೇದಿಕೆಯಲ್ಲಿ ಬರ್ತಾ ಇದ್ದೇವೆ. ಇದರ ಜೊತೆಗೆ ನಾವು ಹಿಂದೆ ಕೂಡ New members were introduced. ಮುಂದಿನ ಹಂತವನ್ನು ಅಲಂಕರಿಸಬೇಕಾಗಿ ನೆನಪಿಸಿಕೊಳ್ತಾ ಇದ್ದೇವೆ. ಸಂದೀಪ್ ಮೇನನ್ ಹಾಗೂ ಬೃಂದಾರಸ್ ಮೇನನ್ ಅವರು ಇನ್ನು ಎರಡನೇದಾಗಿ ಈ ಮೆಂಬರ್ಸ್ ಅನ್ನು ನಾನೇ ನವೀನತೆ ಸ್ಪಾನ್ಸರ್ ಮಾಡ್ತಾ ಇದ್ದೇನೆ. District Governor, District 3170 PMJF Land K.C. Prabhu was introduced. Land K.C. Prabhu joined the Lions for Kavitar University in the year 1988. 1993 where Lion Chairman, Lion Treasurer, Lion Secretary, Lion President, 92-93. Later, District Governor addressed the gathering and inducted the new members. Today, when we come here to Lions Club of Ashoknagar, we remember Lion Upadhyaya was the principal of Federal College, and he was the gathering secretary of our district also. As already told by Secretary in his report, a number of Lions have served the district in the capacity of district cabinet treasurer, district cabinet secretary, regional chairperson, zone chairperson, and whatnot. By the Lion Code of Ethics, attend meetings regularly, accept such assignments as are given to me. Prints were distributed to the members. Memento was presented to the District Governor.
Second Vice District Governor MJF and Kavita Shastri, Lan Sudhakar Shetty, Lan Arun Shetty and Lan Peter Pinto felicitated the club. So many years that January 26th, whenever there is a program, immediately we say, no, we can't come. Because that day we have to go to land of Ashok Nagar. And whether I'm second VDG or first VDG or even earlier years, I have always made it a point to attend this club. ಪರೋಪಕಾರಾಯ ಫಲಾಂಕೀಕೃತ ಪರೋಪಕಾರಾಯ ವಿಯಂಚಿತವ ಪರೋಪಕಾರಾಯ ಲಭ್ಯಂತ ಪರೋಪಕಾರ ಶರೀರ ಪರೋಪಕಾರವಾದ ಶರೀರ ಯಾಕೆ ಉದಾಹರಣೆಗೆ ಮರಗಳು ಫಲ ಪುಷ್ಪ ಬರ್ತದೆ, ಹಾಗೆ ನಮಗೆ ಹಾಲು ಕೊಡ್ತದೆ. Memories never fade. Well, the memories of Landscape of Ashok Nagar, the grandeur, the pomp, the district governor's visit at Hurray Woodside, the children's AC room at the Serenado Hall. Program ended with a vote of thanks. First Lady of the District Shanteri Prabhu, District Lioness Coordinator Ashish Chandra Mohan, District Cabinet Secretary Lan MC Shetty, Lioness Vajrakshi Bhaskar, Lioness Soumya Shetty, Lion K. Chetan Shetty, Lioness Shalini Shetty and others were present. Mr. U.K. Monu, senior congressman, appealed to the Congress High Command via the media to nominate him as a Lok Sabha candidate for the upcoming election. Speaking to media people on Monday, Mr. U.K. Monu said, I have been rendering service to Congress at the state and national level for the past 40 years. I have met the level and state and national leaders and asked them to grant me a ticket from Mangalore constituency in the upcoming Lok Sabha polls. Hence, I request all the KPCC and ICC leaders to consider me for the ticket. Mr. Leo D'Souza, President of Kisan Ghatak, and Mr. Mohammad Altaf were present among others. Hi, this is Nisha Kothari and you are watching Coastal Times English News. Mr. Prasad, now you are alright. But ನಿಮ್ಮ ಹೆಲ್ತ್ ಕಂಡೀಷನ್ ಇಂಪ್ರೂವ್ ಆಗಬೇಕು ಅಂದ್ರೆ ಪರ್ಮನೆಂಟ್ ಸೊಲ್ಯೂಷನ್ ಒಂದೇ, ಒಳ್ಳೆ ಗಾಳಿ ಒಳ್ಳೆ ವಾತಾವರಣ ಇರೋ ಕಡೆ ಮನೆ ಮಾಡಿ. ಅಂತ ಮನೆ ಎಲ್ಲಿ ಸಿಗುತ್ತೆ ಡಾಕ್ಟರ್? ಅದು ಈ ಸಿಟಿಲಿ. ಯಾಕೆ ರೆಡ್ ಬ್ರಿಕ್ಸ್ ಫ್ಯಾಕ್ಟರಿಯ ಬಗ್ಗೆ ಕೇಳಿಲ್ಲ? ರೆಡ್ ಬ್ರಿಕ್ಸ್ ಫ್ಯಾಕ್ಟರಿಯಾ? 2 ಎಕರೆ ವಿಶಾಲವಾದ ಜಾಗದಲ್ಲಿ 85% ಹಚ್ಚ ಹಸಿರಾದ ಓಪನ್ ಏರಿಯಾ ಇರುವಂತ ಸೂಪರ್ ಲಕ್ಸುರಿ ಅಪಾರ್ಟ್ಮೆಂಟ್, ಅದು ಕೂಡ ಮುಖ್ಯ ರಸ್ತೆ ಬದಿಯಲ್ಲೇ, ಕುಲಶೇಖರ ಚೌಕಿಲಿ. ಈಗಲೇ ಬುಕ್ ಮಾಡ್ಕೊಳ್ಳಿ, ಇಂಥ ಅಪಾರ್ಟ್ಮೆಂಟ್ ಇನ್ ಸಿಗೋಕ್ ಕಷ್ಟ ಇದೆ. ಡಾಕ್ಟರ್ ನೀವು? ನಾನು ಆಗ್ಲೇ ಬುಕ್ ಮಾಡಾಗಿದೆ. ಫಾರ್ ಎಕ್ಸ್ಕ್ಲೂಸಿವ್ ಬುಕಿಂಗ್ಸ್ ಕಾಂಟ್ಯಾಕ್ಟ್ Property Deal Marketing and Project Management Company, first floor, Netravati Complex, Red Building, near Zarodi Temple, Bangalore. For booking and more details, call 890-400-1234. Our website is www.propertydealindia.com. Property Deal Marketing and Project Management Company, the professional real estate consultants. ಸಹಕಾರದಿಂದ ಅಭಿವೃದ್ಧಿ, ಅದೇ ನಮ್ಮ ಪರಂಪರೆ. ಶತಮಾನೋತ್ಸವದತ್ತ ದಿಟ್ಟ ಹೆಜ್ಜೆ. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ. ಸಹಕಾರಿ ಕ್ಷೇತ್ರದ ವಿಶಿಷ್ಟ ಸಾಧನೆಗಳು. ಅತ್ಯುತ್ತಮ ಕಾರ್ಯನಿರ್ವಹಣೆಗಾಗಿ ಸತತ 10 ವರ್ಷಗಳಿಂದ ಎಪೆಕ್ಸ್ ಬ್ಯಾಂಕಿನಿಂದ ಪುರಸ್ಕೃತ ಬ್ಯಾಂಕ್. ಸ್ವಸಹಾಯ ಗುಂಪುಗಳ ನಿರ್ವಹಣೆಗಾಗಿ ಸತತ 9 ವರ್ಷಗಳಿಂದ ನಬಾರ್ಡ್ನಿಂದ ಪುರಸ್ಕೃತ ಬ್ಯಾಂಕ್. ಕೃಷಿ ಸಾಲದ ವಸೂಲಾತಿಯಲ್ಲಿ ಸತತ 14 ವರ್ಷಗಳಿಂದ 100% ಸಾಧನೆ. 12 ಗಂಟೆ ಎಟಿಎಂ ಸೌಲಭ್ಯ. ಮಕ್ಕಳಿಗಾಗಿ ವಿಶೇಷ ಸಂಚಯ ಠೇವಣಿ ಯೋಜನೆ. ಠೇವಣಿದಾರರಿಗೆ ವಿಮಾ ಯೋಜನೆ. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ ಸದಾಶಿವ ಸಹಕಾರ ಸದನ, ಕೊಡಿಯಲ್ ಬೈಲ್, ಮಂಗಳೂರು. Garcia Designs, a dreamland of furniture. Decorate with exclusive range of furniture from Garcia. Now attractive variety of furniture with unique designs and ready to fit your living place. Exclusive range of furniture for ultra-modern houses and corporate offices. Have your dream design furniture. Get a new look in your office by exclusive range of office furniture. The designers offer your furniture needs under one roof. Patronize our exclusive imported furniture shop Garcia Design at Garcia Design Complex, Vijay Church Cross Road, Vijay, Mangalore. Tejaswini Hospital and SSIOT and ISO 9001-2008 certified Shantram Shetty Institute of Orthopedics and Traumatology, 200-bedded hospital established in 2004. Specialized in neurosurgery,
cardiac surgery, urology, plastic surgery, vascular surgery has 4 ultra-unique laminar floor operation theatres which blows virus and bacteria. SSIOT, with the expertise of 38 years of Dr. Shantaram Shetty, not only treats patients but also is fully fledged for accident and emergency treatment with experts in the field. SSIOT is a place for advanced technology of any joint replacement of the body. Tejaswini Hospital, Kadri Temple Road, Kadri, Mangalore. Telephone 222-5777, 222-5994, 95, 96 and 97. Today, one looks back with pride and wonder on the transformation that has taken place at Kankanadi, from a single dispensary to a super speciality hospital, from 20 beds to 1,050 beds, from 10 health workers to over 1,500 doctors, nurses, technical staff and over 2,000 students. Father Muller is a byword today for service and dedication, for specific burning of cancer cells at their locations. We have all precision equipments and instruments for both invasive and non-invasive surgical procedures and diagnosis, including high reduction X-ray, ultrasonic color Doppler, CT scan and MRI machines. The operation theatres are equipped with contemporary equipment, high-tech intensive care units, neo and postnatal units, burns unit, cath lab and cardiothoracic units are fully equipped. Our NICU is the largest in the city. The blood bank and cell separator and casualty are 24-hour services. In all, we have 32 super specialty services including chest and allergy, de-addiction and counseling, dialysis and mammography. President of Panambur Goods Shed and Godown Workers Union and President of Hind Mazdoor Sangh clarified that his organization has always served the interests of 215 workers from Karnataka from the past 30 years. Speaking at a press meet held at Hotel Woodlands in Mangalore on Monday, Ms. Suresh Chandra Shetty said that the organization had employed 100 local people in Panambur Railway Goods Shed with an aim to give importance and job opportunity for the locals. But most of them had quit the job due to the workload and now only 15 locals are working. He also said that a group of locals began demanding to provide employment for the locals in the same establishment, while the same group staged protests showing objection to the employment of these labourers, he stated. CIT leaders Sunil Kumar Bajal and Vasant Acharya, who were detained by police near his residence. ಈಗಾಗಲೇ ಅವರಿಗೆ ನಮ್ಮ ಸಚಿವರಾದ ದಿವಂಗತ ಲೋಕೇಶ್ ಶೆಟ್ಟಿ ಹಾಗೂ ಸಂದೀಪ್ ಶೆಟ್ಟಿ ಅವರು ಕಳೆದ 30 ವರ್ಷದಿಂದ ಅವರ ರಕ್ಷಣೆ ಮಾಡಿಕೊಂಡು ಬಂದಿದ್ದಾರೆ. ಅಂದ್ರೆ ಅದು ಕಲೆಕ್ಟೆಡ್ ಟು ಎಸ್ಪಿನೋ ಮತ್ತು ನ್ಯೂ ಮ್ಯಾಂಗ್ಳೂರ್ ಪೋರ್ಟ್. ಅಲ್ಲಿ ನ್ಯೂ ಮ್ಯಾಂಗ್ಳೂರ್ ಪೋರ್ಟ್ ಏನಾದರೂ ಒಂದು ಸರಕು ಅಥವಾ ರೈಲ್ವೆ ಏನಾದರೂ ಇದು ಬಂದ್ರೆ ಅದರ ಕೆಲಸವನ್ನು ಇವರು ಬಹಳ ಕಷ್ಟದಲ್ಲಿ ಅಂದ್ರೆ ಯೂರಿಯಾ ಬಂದ್ರೆ ಇವರಿಗೆ ಕೆಲಸ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಕೈ ಕಾಲು ಸೂತಾಗ್ತದೆ, ಕೈ ಏರೋದು ಸೂತಾಗ್ತದೆ. ಇಂಥ ಒಂದು ಪರಿಸ್ಥಿತಿಯವರು ಬಹಳ ಕಷ್ಟದಲ್ಲಿ ಜೀವನ ಮಾಡ್ತಿದ್ದಾರೆ. ಅಂಥದ್ರಲ್ಲಿ ಅಲ್ಲಿ ಊರಿನ ಸ್ಥಳೀಯರದೇ ಬಹಳ ಮಂದಿ ಇದ್ದರಲ್ಲಿ ಅದರಲ್ಲಿ ಒಂದು 4-5 ಜನ ಬಂದು ಅವರಿಗೆ ಸ್ಥಳೀಯರಿಗೆ ಕೆಲಸ ಕೊಡಬೇಕಂತ ಹೇಳಿ ವಿನಂತಿ ಮಾಡಿಕೊಂಡು ಆ ಸಮಯದಲ್ಲಿ ನಾನು ನಮ್ಮ ಸಂಘಟನೆಯವರಲ್ಲಿ ಸೇರಿಕೊಂಡು ಅವರನ್ನು ನಮ್ಮ ಪಣಂಬೂರು ನಮ್ಮ ಆಫೀಸಲ್ಲಿ ಕರೆಸಿ ಅವರಿಗೆಲ್ಲ ಮಾತುಕತೆ ನಡೆಸಿ ಅವರಿಗೆ ನಾನು ಸುಸ್ಮಾಲ್ ಸುಂದರ್ ಮತ್ತು ಗುಲಾಬಿ ಅಂತ ಹೇಳಿದ್ದಾರೆ, ಹಾಗೂ ಸುಂದರ್ ಇದ್ದಾರೆ, ಅವರಿಗೆ ನಾನೊಂದು 2 ಬೇರಸ್ ಅನ್ನು ಅವರಿಗೆ ಕೊಟ್ಟೆ. ಅಂದ್ರೆ ನಮಗೆ ಊರಿನವರು ಬೇಕಂತೇಳಿ ಒಂದು ಒಳ್ಳೆಯ ಒಂದು ಮನೋಭಾವದಿಂದ ನಾನು ನಮ್ಮ ಹೊರವರ್ಷ ನಮಗೆ ಬೇಕು, ಊರಿನ ವರ್ಷ ಬೆಳಿಬೇಕಂತೇಳಿ ನಾನು ಅವರಿಗೆ 2 ಬೇರಸ್ ಅನ್ನು ಕೊಟ್ಟೆ. ಆದ್ರೆ ಆ ಎವರೆನ್ನಲ್ಲಿ ಅವರಿಗೆ 3 ತಿಂಗಳು ದುಡ್ಡು ಅವರಿಗೆ ಸರಿ ಸಮಾನ ಈ ಬಾಕಿ ಬೇರಸ್ ಇಟ್ಕೊಳ್ಳೋಕ್ಕೋಸ್ಕರ ಅಷ್ಟೇ ಹಣವನ್ನು ಈ ಬೇರಸ್ಸಲ್ಲೇ ಕೊಟ್ಟಿತ್ತು. ಅವರಿಗೆ ಕೆಲಸ ಮಾಡಲಿಕ್ಕಾಗದೆ 3 ತಿಂಗಳಲ್ಲಿ ಅವರು ಕೆಲಸ ಬಿಟ್ಟು ಹೋದ್ರು. ಅದರ ನಂತರ ಅವರು ಏನ್ ಮಾಡಿದ್ರು, INTC ಇದನ್ನು ಹೋದ್ರು. INTC-ನವರು ಅದಕ್ಕೆ ಅವರಿಗೆ ಅದರ ವಿಷಯ ಎಲ್ಲ ಕ್ಲಿಯರ್ ಆಗಿ ಗೊತ್ತಾದ ನಂತರ ಅವರು ಸಹ ಕೈ ಬಿಟ್ಟು, ಆಮೇಲೆ BMS ಹೋದ್ರು. BMS ಅದರ ವಿಷಯ ಕರೆಕ್ಟ್ ತಿಳ್ಕೊಂಡು ಇದು ಮಾಡೋದು ಸರಿಯಲ್ಲ ಅಂತೇಳಿ ಅವರು ಕೈ ಬಿಟ್ಟು, ಈಗ ಒಂದು 1 ತಿಂಗಳ ಹಿಂದುಗಡೆ CIT ಯೂನಿಯನ್ ಸುನೀಲ್ ಬಜಾಲ್ ಮತ್ತು ವಸಂತಾಚಾರ್ಯ ಎಂಬ ಇಬ್ಬರು ಮುಖಂಡರು ಇವರು ಹೋದ್ರು. ಅವರು
ಅವ್ರ ಹತ್ರ ಹೋಗಿ ವಿನಂತಿ ಮಾಡಿದ್ದಕ್ಕೆ ಅವರು ಬಂದಲ್ಲಿ ನಾವು ನಿಮ್ಗೆ ಸಪೋರ್ಟ್ ಮಾಡ್ತೇವೆ ಅಂತ ಹೇಳಿ ಅವರು ಒಂದು ದಿವಸದ ಮುಷ್ಕರ ಮಾಡಿದ್ರು. ಆದ್ರೆ ಮುಷ್ಕರಕ್ಕೆ ಜನನೇ ಬಂದಿಲ್ಲ. ಖಾಲಿ ಒಂದು 15 ಜನ ಅವರೊಂದು ಗುಂಡಾಯಿಸಂ ಟೈಪ್ನಲ್ಲಿ ಒಂದು ಜನರನ್ನು ಇಲ್ಲಿಂದ ಈ ಪಾಪ 30 ವರ್ಷ ದುಡಿದಂತಹ ಕಾರ್ಮಿಕರನ್ನು ಅಲ್ಲಿಂದ ಓಡಿಸಬೇಕಂತೇಳಿ ಅವರೊಂದು ಮನಸ್ಸು. Mr. Mohammad Rafi, Mr. Raghuram Shetty, Mr. H.N. Naik, Mr. Yamanappa and others were present at the press meet. Sri Amba Maheshwari Bhajana Mandali Ambanagar Jaipur started in 1960. Is celebrating the 60th year of its existence, hence the Brahma Kalashotsav and Maha Annasantarpani have been organized on Monday 3rd February, said Mr. A. Sitaram in a press meet. Informing the media people on Tuesday, Mr. A. Sitaram, president of the committee, said that a 60-day-long non-stop Bhajanotsav will be held starting from February 9th, which will culminate on April 10th. Various religious as well as cultural programs have been planned during the festivity that will last for 71 days. ಇಲ್ಲಿಯ ವಿಶೇಷತೆ ಏನಂದ್ರೆ ಒಂದು ನಂದಾದೀಪ. ಇದು ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಯ ಕರ್ನಾಟಕದಲ್ಲಿ ಕಾಣಸಿಗದಂತಹ ಒಂದು ಶ್ರೀ ಮಹಾವಿಷ್ಣು ಗಜಲಕ್ಷ್ಮಿ ರಥಪತ್ರದ ನಂದಾದೀಪ. 5 ಗಜ ತನ್ನ ಒಂದು ಕಮಲವನ್ನ 100 ಸಾವಿರಗಳ ಕಮಲವನ್ನ ಎತ್ತಿ ಹಿಡಿದು ಅಲ್ಲಿ ಲಕ್ಷ್ಮಿಯನ್ನ ಕೂರಿಸಿ ನಂದಾದೀಪವನ್ನು ನಡೆಸುವಂತಹ ಒಂದು ಒಳ್ಳೆ ವಿಶೇಷವಾದಂತಹ ನಂದಾದೀಪ. ಇದು ಸರಿಸುಮಾರು 1949ರಲ್ಲಿ ನಾವು ಕನ್ಯಾಕುಮಾರಿಯಿಂದ ಮಾಡಿದಂತಹ ಒಂದು ಅದರೊಟ್ಟಿಗೆ ಪಂಚಭವದ ಮೂರ್ತಿ. ತದನಂತರ ನಮ್ಮ 2014ರಲ್ಲಿ 60ನೇ ವರ್ಷದ ವಾರ್ಷಿಕೋತ್ಸವನ್ನ 60 ವರ್ಷಗಳ ಅಖಂಡ ಭಜನೆಯೊಂದಿಗೆ ನಿರಂತರವಾಗಿ ನಡೆಸಬೇಕು ಎನ್ನುವಂತಹ ಒಂದು ವಿಳಂಬನೆ ಇಟ್ಟುಕೊಂಡು ಅದರ ಈ ಕಾರ್ಯಸೂಚಿಯಲ್ಲಿ ನಾವೆಲ್ಲ ಸರ್ವ ಸಿದ್ಧತೆಗಳನ್ನು ಮಾಡಿಕೊಂಡು ನಾವು ಇಂದಿನ ದಿನದಲ್ಲಿ ನಾಳಿನ ದಿನದಲ್ಲಿ ಅದನ್ನ ನಾವು ಉದ್ಘಾಟನೆಗೊಳ್ಳಲಿಕ್ಕಿದ್ದೇವೆ. ಈ ಸಂದರ್ಭದಲ್ಲಿ ಎಲ್ಲ ನಮ್ಮ ಭಕ್ತಾಭಿಮಾನಿ ಬಂಧುಗಳು ಈ ಒಂದು ಕಾರ್ಯಕ್ರಮದಲ್ಲಿ ತೊಡಗಿಸಬೇಕು, ಆ ಪುಣ್ಯ ಕಾರ್ಯದ ಫಲವನ್ನು ಸ್ವೀಕರಿಸಬೇಕಂತ ಹೇಳುತ್ತಾ Mr. Tarnath Shetty Bolar, Mr. Dilip Kumar, Mr. Jayanand, J. Bangera, Mr. Ramadevadika and others were present at the press meet. An international conference on yogic science to be organized in association with Science and Yogic Science of Mangalore University, Dharmanidhi Yogapeeth and Wongfian Digital University, Korea on February 1st at 10 a.m. at Old Senate Auditorium, Mangala Gangotri, in form of history. That's all for now. See you with more news on the same channel at the same time. Till then, goodbye.